Watch India's largest kids library only on Jio Hotstar. Download the app now. ಅಯ್ಯೋ ಇವ್ರ ಗೊರ್ಕೆಗೆ ಏನ್ ಮಾಡ್ಲಿ ನಾನು. ಏನ್ ಮಾಡ್ತಿದೀಯ ಟಾಮ್? ಈಗ ನಾವು ಸಿಕ್ಕಾಕೊಂಡ್ಬಿಡ್ತಿದ್ವಿ. ನಾನ್ ಏನ್ ಮಾಡ್ಲಿ, ಗೊರಕೆ ಕೂಡ ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ವಲ್ಲ. ತಾತ ಹೇಳಿರೋದ್ನ ನಾನು ಕೇಳಿಸ್ಕೊಂಡಿದೀನಿ. ಆ ಬೆಡ್ ಕೆಳಗಡೆ ಇರೋ ಆ ಪೆಟ್ಟಿಗೆಯಲ್ಲಿ ಎಲ್ಲ ಆಸ್ತಿ ಇದೆ ಅಂತ. ಯಾರು ಯಾರದು? ಕಳ್ಳ ಎಲ್ಲಿಗೆ ಓಡ್ತಾ ಇದೀಯಾ? ಕಳ್ಳನ್ನು ಓಡಿಸೋರಾಗ ನಾ ಹಾಡ್ತೀನಿ ಭೀಮ್ಸೇನ್. ನೋ, ಹೀಗಾಗ್ಬಾರ್ದಾಗಿತ್ತು. ಭೀಮ್ಸೇನ್, ನೀನ ಕಳ್ಳ. ನಿನ್ನ ನಾನು ಎಷ್ಟು ನಂಬ್ಕೊಂಡಿದ್ದೆ. ನೀನು ನಮ್ಮ ಮನೇಲಿ ಕಳ್ತನ ಮಾಡ್ತೀಯಾ? ಅಯ್ಯೋ ತಾತ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ನಾನು ಕಿಚನ್ ಅಲ್ಲಿ ಮಲ್ಕೊಂಡಿದ್ದೆ. ನೀವು ಕಿರ್ಚಿದ್ದು ಕೇಳಿಸಿದ್ದಕ್ಕೆ ನಾನು ಇಲ್ಲಿಗೆ ಓಡ್ ಬಂದೆ. ಕಳ್ಳ ಕಿಟಕಿಯಿಂದ ಓಡ್ ಹೋಗಿದ್ದಾನೆ. ಹ್ಯಾರಿ, ಹಿಂದೆ ನೋಡು, ನಮ್ಮ ಹಿಂದೆ ಒಬ್ಬ ಮಗು ಬಿದ್ದಿದ್ದಾನೆ. ಮಗುಗೆಲ್ಲ ಯಾರು ಹೆದರ್ಕೋತಾರೆ? ಹಲೋ ಲಡ್ಡು ಸಿಂಗ್ ಸರ್, ಮನೇಲಿ ಕಳ್ಳರು ನುಗ್ಗಿದ್ರು. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಸಿಟಿಲಿ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿಸಿ. ಓಕೆ ಶಿವ. ಅಂಕಲ್, ಸರೆಂಡರ್ ಆಗ್ಬಿಡಿ, ಇಲ್ಲ ಅಂದ್ರೆ ನಾವು ಹೆದರ್ಕೊಂಡ್ಬಿಟ್ವಿ. ಸರೆಂಡರ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ತಗೋ ಕ್ಯಾಚ್. ಟಾಮ್, ಈಗ ನೀ ತಗೋ. ಇವರಿಬ್ರು ಆಡ್ತಿರೋ ಕ್ಯಾಚ್ ನ ನಿಲ್ಲಿಸ್ತಾನೆ ಇಲ್ಲ ಅವಾಗ್ಲಿಂದ. ಇವಾಗ ಇಲ್ಲಿಂದ ಹೊರಟ್ಬಿಡೋಣ, ಅವನನ್ನ ಆಮೇಲೆ ನೋಡ್ಕೊಳ್ಳೋಣ.
ನಡೀರಿ ನಡೀರಿ ನಡೀರಿ, ಎಲ್ರು ಲೈನ್ ಆಗಿ ನಡೀರಿ. ಎಲ್ರನ್ನು ಚೆಕ್ ಮಾಡ್ಬೇಕು. ಯಾವುದೇ ಕಳ್ಳತನ ಮಾಡಿ ಓಡ್ತಾ ಇದ್ರು ನನ್ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ಸರಿಯಾಗಿ ಎಲ್ರನ್ನು ಚೆಕ್ ಮಾಡಿ. ಅಂಕಲ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮೊದ್ಲು ಚೆಕಿಂಗು, ಆಮೇಲೆ ಹೋಗೋದು. ಓಕೆ? ಏನು ಏನ್ ಹೇಳ್ದೆ? ನೀನು ನಮ್ಮನ್ನ ಚೆಕ್ ಮಾಡ್ತೀಯಾ? ನಮ್ಮ ಏಜ್ ನೋಡಿದ್ಯೇನೋ? ನಾವು ಈ ಕಳ್ತನ ಮಾಡೋದು ಅಂದ್ರೆ ಏನು? 3 ಗಂಟೆಯಿಂದ ನಡ್ಕೊಂಡೆ ಬರ್ತಾ ಇದ್ದೇವೆ. ಯಾವ ಟ್ಯಾಕ್ಸಿನೂ ಸಿಗ್ಲಿಲ್ಲ, ಯಾವ ಆಟೋನೂ ಕೂಡ. ಮತ್ತೆ ನೀನು ನಮ್ಮನ್ನ ಚೆಕ್ ಮಾಡ್ತೀಯಾ? ಅಯ್ಯೋ 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 ಅಯ್ಯೋ, ತಪ್ಪಾಯ್ತು. ನನ್ನನ್ನು ಬಿಟ್ಬಿಡಿ, ನನ್ನಿಂದ ತಪ್ಪಾಗೋಯ್ತು. ಬಿಟ್ಬಿಡಿ ನನ್ನ. ಅಯ್ಯೋ ಅಯ್ಯೋ, ಬಿಟ್ಬಿಡಿ ನನ್ನನ್ನ. ಅಯ್ಯೋ ಜೈರಾಮ, ಅಂಕಲ್ನ ಅವ್ರ ಮನೆ ತನಕ ಹೋಗಿ ಬಿಟ್ಟು ಬಾ. ಓಕೆ ಸಾರ್. ಲಡ್ಡು ಸಿಂಗ್ ಸರ್, ಏನಾದ್ರೂ ಗೊತ್ತಾಯ್ತಾ ಕಳ್ರ ಬಗ್ಗೆ? ಇಲ್ಲ ಶಿವ, ನಾನ್ ಯಾರನ್ನೂ ಕೂಡ ಚೆಕ್ ಮಾಡದೆ ಹಾಗೆ ಕಳಿಸ್ಲೇ ಇಲ್ಲ. ಆದ್ರೆ ಅನುಮಾನ ಬರುವಂತ ವ್ಯಕ್ತಿ ಯಾರು ಕಾಣಿಸ್ಲೇ ಇಲ್ಲ. ನನ್ಗನ್ಸುತ್ತೆ ಅವರು ಬೇರೆ ದಾರಿಯಿಂದ ಓಡ್ ಹೋದ್ರು ಅಂತ. ಇವತ್ತು ನಡೆದಿದ್ದು ತುಂಬಾ ಜಾಸ್ತಿನೇ ಆಗೋಯ್ತು. ರಾತ್ರಿ ನಮ್ಮನೆಗೆ ಕಳ್ಳ ಬಂದ್ಬಿಟ್ಟಿದ್ದ. ಅರ್ಥ ಆಗ್ತಿಲ್ಲ. ಅವರಿಗೆ ಗೊತ್ತಾಯ್ತು ಅಂತ ನನ್ನ ಹಾಸಿಗೆ ಕೆಳಗಡೆ ಪೆಟ್ಟಿಗೆ ಇರೋದು ಅಂತ. ಈಗಿನ ಕಾಲದ ಕಳ್ಳರು ಸಿಕ್ಕಾಪಟ್ಟೆ ಕಿಲಾಡಿಗಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ಹಣ ಮತ್ತೆ ಒಡವೆಗಳನ್ನ ಬ್ಯಾಂಕ್ ಅಲ್ಲಿ ಇಡೋದೇ ತುಂಬಾ ಒಳ್ಳೇದು. ಆಗ ಕಳ್ತನದ ಯಾವ ಭಯನೂ ಇರೋದಿಲ್ಲ. ಏನ್ ಮಾತಾಡ್ತಿದ್ಯಪ್ಪ ನೀನು? ಬ್ಯಾಂಕಲ್ ಕೂಡ ಈ ನಡುವೆ ಕಾಸು ಸೇಫ್ ಆಗಿರೋದಿಲ್ಲ. ಈ ನಡುವೆ ದಿನ ಬ್ಯಾಂಕಲ್ ಕೂಡ ಕಳ್ತನ ನಡೆಯುತ್ತೆ. ಬ್ಯಾಂಕ್ ಏನಾದ್ರೂ ಮುಳುಗೋದ್ರೆ ಕಸ್ಟಮರ್ಸ್ ನ ಕಾಸು ಯಾರು ಕೊಡ್ತಾರೆ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನಾನು ಯಾವತ್ತೂ ಬ್ಯಾಂಕಲ್ಲಿ ದುಡ್ಡನ್ನ ಇಡೋದೇ ಇಲ್ಲ. ನಾನು ನನ್ನ ದುಡ್ಡನ್ನ ಯಾವಾಗ್ಲೂ ಸೋಫಾದ ಕೆಳಗಡೆನೆ ಬಚ್ಚಿಡ್ತೀನಿ. ಯಾವ ಕಳ್ಳಂಗೂ ದುಡ್ಡಲ್ಲಿ ಇಡ್ತೀನಿ ಅಂದ್ರೆ ಗೊತ್ತೇ ಆಗಲ್ಲ. ನಮ್ಮನೆಯಲ್ಲಿ ಒಂದು ಡಸ್ಟ್ಬಿನ್ ಕೆಳಗಡೆ ಒಂದ್ ಜಾಗ ಇದೆ. ನಾನು ಅಲ್ಲೇ ಇಟ್ಟಿರ್ತೀನಿ. ಅದನ್ನ ಯಾರಿಗೂ ಕಂಡು ಹಿಡಿಯಕ್ಕಾಗಲ್ಲ. ಇಲ್ಲಿ ತನಕ 1 ರೂಪಾಯಿನೂ ಕಳ್ತನ ಆಗಿಲ್ಲ. ನೀವಂತೂ ತುಂಬಾನೇ ಒಳ್ಳೆ ಸೇಫ್ ಜಾಗ ಇಟ್ಟಿದ್ದೀರಾ. ಈಗ ನಾನು ಕೂಡ ಒಂದು ಒಳ್ಳೆ ಸೇಫ್ ಜಾಗ ಮಾಡ್ಬೇಕಾಗತ್ತೆ ಮನೇಲಿ. ಹೊರಡ್ತೀನಿ ಹಾಗಾದ್ರೆ. ಶಿವ, ನೀನ್ ಇತ್ತೀಚೆಗೆ ಆಗ್ತಾ ಇರೋ ಕಳ್ತನದಲ್ಲಿ ಒಂದನ್ನ ನೋಟಿಸ್ ಮಾಡ್ದಾ? ಕಳ್ತನ ಆಗ್ತಾ ಇರೋದು ಸೀನಿಯರ್ ಸಿಟಿಸನ್ ಗಳ ಮನೆಯಲ್ಲೇನೆ. ಹಾ ರೇವಾ, ನೀನ್ ಹೇಳಿದ್ ಸರಿ. ನಮ್ಮ ಕಾಲೋನಿಲಿ ಎಷ್ಟೊಂದ್ ಕೇಸಸ್ ಬರ್ತಾ ಇವೆ ಈ ತರ ಅಲ್ವಾ? ಎಸ್, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಯಾಕೆ ನಾವು ಸೀನಿಯರ್ ಸಿಟಿಸನ್ಗಳ ಮನೆಯಲ್ಲಿ ಒಂದು ಅಲಾರ್ಮ್ ಫಿಕ್ಸ್ ಮಾಡಿಸ್ಬಾರ್ದು? ಯಾವಾಗ ಕಳ್ಳ ಬರ್ತಾನೋ ಆಗ ಅಲಾರ್ಮ್ ಸೌಂಡ್ ಮಾಡುತ್ತೆ. ಹಾ, ವಾ ಶಿವ ವಾ, ಎಂತ ಉಪಾಯ ಹೇಳ್ಬಿಟ್ಟೆ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಆಲೋಚನೆನೂ ನಿನ್ನ ಆಲೋಚನೆನೂ ಇಬ್ರದು ಒಂದೇ ರೀತಿ ಇದೆ ಶಿವ. ಐ, ಹಾ, ಖಂಡಿತ. ಶಿವ ಯಾರ್ ಶಿಷ್ಯ ಅಂತ ಹೇಳಿ? ನಡಿ ನಡಿ, ಬೇಗ ಇದನ್ನ ಕ್ಲೋಸ್ ಮಾಡು. ಕಳ್ಳ, ಅಯ್ಯೋ, ಅವನು ಕಳ್ತನ ಮಾಡಿ ಓಡೋಗ್ಬಿಟ್ಟ. ಯಾರಾದ್ರೂ ಪೊಲೀಸ್ಗೆ ಫೋನ್ ಮಾಡಿ.
ಜಯರಾಮ ಜಯರಾಮ ನಾನು ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಶಿವ. ಅಯ್ಯೋ ಶಿವ, ಎಲ್ರೂ ಬಂದು ನನ್ನನ್ನೇ ಹೊಡಿತಾರೆ, ಮತ್ತೆ ನೀನು ಕೂಡ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಶಿವ. ಅಲ್ಲ ಲಡ್ಡು ಸಿಂಗ್ ಸರ್, ನನಗೇನ್ ಗೊತ್ತಿರಬೇಕು ನೀವು ಇಲ್ಲೇ ನಿಂತಿರ್ತೀರಾ ಅಂತ. ಬೇಗ ಬನ್ನಿ, ಕಳ್ಳನ ಹಿಡಿಬೇಕು. ಹರಿ ಜಂಪ್. ಯಾರದು ಯಾರು ಯಾರು ಯಾರದು? ಎಲ್ಲಿ ಹೋದ್ರು ನಾನ್ ಬಿಡೋದಿಲ್ಲ, ನಾನ್ ಖಂಡಿತ ಬಿಡೋದಿಲ್ಲ. ಬಾ ಬಾ ಬಾ. ಲಡ್ಡು ಸಿಂಗ್ ಸರ್, ಆದಿ, ಯುಡಿ, ನೀವುಗಳು ಅಯ್ಯೋ, ನನಗೇನು ಅರ್ಥನೇ ಆಗ್ತಿಲ್ಲ. ನೀವು ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅಥವಾ ಕಳ್ಳರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ನಿಲ್ಲಿ ನಿಲ್ಲಿ. ಏಯ್ ಅಂಕಲ್, ಇವತ್ತು ಮತ್ತೆ ಇಬ್ರು ಕಳ್ಳರು ಒಂದು ಮನೆನ ಕಳ್ತನ ಮಾಡಿ ಓಡ್ ಹೋಗ್ತಿದ್ದಾರೆ. ನಾನು ಅವ್ರನ್ನೇ ಹುಡ್ಕೊಂಡು ಓಡ್ ಬರ್ತಾ ಇದ್ದೀನಿ. ಆದ್ರೆ ನೀವಿಬ್ರು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇಷ್ಟೊತ್ತು ರಾತ್ರಿಲಿ ನಾವ್ ಎಲ್ಲಿಗೆ ಅಂತ ಹೋಗೋದು? ಯಾರೋ ಕಿರ್ಚಿದ್ ಕೇಳಿಸ್ತು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಇಷ್ಟೊತ್ಗಾಗ್ಲೇ ಕಳ್ತನ ಮಾಡಿದ ಮಾಲ್ನೆಲ್ಲ ಎಲ್ಲಾದ್ರೂ ಬಿಸಾಕ್ಬಿಟ್ಟು ಓಡ್ ಹೋಗ್ಬಿಟ್ಟಿರ್ತಾನೆ. ಅಯ್ಯೋ ಅಂಕಲ್, ಯಾರಾದ್ರೂ ಲಕ್ಷಾಂತರ ರೂಪಾಯಿ ಒಡವೆಗಳನ್ನ ಈ ತರ ಡಸ್ಟ್ಬಿನ್ ಅಲ್ಲಿ ಇಟ್ಟು ಹೋಗ್ತಾರಾ ಹೇಳಿ? ಐ. ಇನ್ಸ್ಪೆಕ್ಟರ್, ನಿನ್ನ ಮಾತಲ್ಲಿ ಸತ್ಯ ಏನೋ ಅಡಗಿದೆ. ಹುಡ್ಕು ಹುಡ್ಕು, ಕಳ್ಳ ತಪ್ಪಿಸ್ಕೊಂಡು ಓಡ್ ಹೋಗ್ಬಾರ್ದು. ನೀವಿಬ್ರು ಹುಷಾರಾಗಿ ಹೋಗಿ. ಸೀನಿಯರ್ ಸಿಟಿಸನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ಓಕೆ? ಹಾ, ಸ್ಟಾಪ್ ಸ್ಟಾಪ್. See this. ಇವರಿಬ್ರು ಓಲ್ಡ್ ಮೆನ್ ಇಷ್ಟು ರಾತ್ರಿಲಿ ಅಲ್ಲೇನ್ ಮಾಡ್ತಿದ್ರು? ಈ ಇಬ್ರು ಮುದುಕರು ತುಂಬಾ ಒಳ್ಳೆ ಜನಗಳು. ಪೊಲೀಸರ ಶಬ್ದ ಕೇಳಿ ಕಳ್ಳರು ಓಡ್ ಹೋಗ್ತಾ ಇದ್ರು. ಇವರು ಬಹಳ ದಿನಗಳಿಂದ ನನಗೆ ಕಳ್ತನ ಟೈಮಲ್ಲಿ ಸಿಗ್ತಾ ಇದ್ರು. ಲಡ್ಡು ಸಿಂಗ್ ಸರ್, ಈ ಅಂಕಲ್ಗಳ ಮೇಲೆ ಕೂಡ ನಾವು ಕಣ್ಣಿಡ್ಬೇಕಾಗತ್ತೆ. ಈ ಮಗು ನಮ್ಮ ಕಳ್ತನ ನಿಲ್ಸೋ ತನಕ ಬಿಡೋದಿಲ್ಲ ಅನ್ಸುತ್ತೆ. ನಾನು ಹೇಳೋದು ಏನು ಅಂದ್ರೆ, ಅವನ ಸೈಕಲ್ನೇ ಕದ್ದು ಬಿಡೋಣ. ಅದರಿಂದಾನೇ ಅವನು ಅಷ್ಟೊಂದು ಆಟ ಆಡ್ತಾ ಇರೋದು. ಈ ಡಾಗಿಗೇನಾಯ್ತು? ನನ್ನ ಸೈಕಲ್ ಎಲ್ಲಿ ಹೋಯ್ತು? ಡೋಂಟ್ ವರಿ ಡಾಗಿ, ಅದು ನಿನ್ನ ಗೆಳೆಯ ಶಿವನ ಸೈಕಲ್. ಅದನ್ನ ಸುಮ್ನೆ ಹಾಗೆ ಕತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು. ಏನ್ ಅಂಕಲ್, ಇಷ್ಟು ದೊಡ್ಡವರಾಗಿದ್ದೀರಾ, ಮತ್ತೆ ನಿಮ್ಗೆ ಒಂದು ಸೈಕಲ್ ಓಡಿಸೋದಕ್ಕೂ ಬರೋದಿಲ್ವಾ? ಯಾರು ಹೇಳಿದ್ದು? ಯಾರು ಮಾತಾಡಿದೀಗ? ಖಂಡಿತ ಅದೇ ಹುಡುಗ ಅನ್ಸುತ್ತೆ. ಈಗ ತಿಳಿಸ್ತೀನಿ ಸೈಕಲ್ ಹೇಗೆ ಓಡಿಸೋದು ಅಂತ. ಯಾಕೆ ನಿಂತ್ಕೊಂಡ್ಯಾ ಹ್ಯಾರಿ? ಗೊತ್ತಿಲ್ಲ ಈ ಸೈಕಲ್ಗೆ ಏನಾಯ್ತು ಅಂತ. ಮುಂದೆನೆ ಹೋಗ್ತಾ ಇಲ್ಲ. ಎದ್ದಳು. ಯಾರದು? ಯಾರು?
ಸೈಕಲ್ ಇಲ್ಲಾಂದ್ರೆ ಓಡಾಡುವಂತ ಭೂತನ? ನಿಜವಾದ ಇವಾಗ ಬಂತು. ಆ ಮಗು ಬಂದ್ಬಿಟ್ರು. ಫ್ರೆಂಡ್ಸ್, ಟೈಮ್ ಫಾರ್ ಆಕ್ಷನ್. ಅಂಕಲ್, ಇದೇನ್ ಆಶ್ಚರ್ಯ ಅಂತ. ಎಲ್ಲೇ ಕಳ್ತನ ಆದ್ರೂ ಕೂಡ ಆ ಟೈಮಲ್ಲೇ ನೀವು ನನ್ನ ಹತ್ರ ಸಿಕ್ಕಾಕೋತೀರಾ? ಹೇಳಿ 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 ಹೇಳಿ, ಇದ್ರ ಹಿಂದಿನ ಗುಟ್ಟೇನು ಹೇಳಿ. ನೀನೇನಾದ್ರೂ ನಮ್ಮ ಮೇಲೆ ಅನುಮಾನ ಪಡ್ತಿದ್ಯಾ? ತಗೋ. ಅಂಕಲ್ ಸಾಕು ನಿಲ್ಸಿ. ಅಂಕಲ್, ಬಿಡಿ. ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಕಲ್, ಅಯ್ಯೋ. ಅಂಕಲ್, ಈ ಚಿಕ್ಕ ಪುಟ್ಟ ಫೈಟ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ಕಮಾನ್, ಫುಲ್ ಫೈಟ್ ಮಾಡೋಣ. ಏನ್ ಮಾತಾಡ್ತಿದ್ಯಾ ಮಗು? ನಾವು ಈ ವಯಸ್ಸಲ್ಲಿ ಏನ್ ಫೈಟ್ ಮಾಡೋದು? ಯಾಕೆ ಈ ವಯಸ್ಸಲ್ಲಿ ನಿಮ್ಗೆ ಕಳ್ತನ ಮಾಡೋದಕ್ಕಾಗತ್ತೆ, ಮತ್ತೆ ಫೈಟ್ ಮಾಡೋದಕ್ ಬರಲ್ವಾ? ತುಂಬಾ ಮಾತಾಡ್ತಿದ್ಯಾ ಮಗು? ಈ ತರ ಮಾತಾಡೋದ್ರಿಂದ ದೊಡ್ಡವ್ರ ಹತ್ರ ನಿನ್ಗೆ ಒಳ್ಳೇದಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಸರಿ ಸರಿ, ಶಿವ ಅಂತ ನಿನ್ನ ಹೆಸರು. ಆದ್ರೆ ನಮ್ಗಳಿಗೆ ನೀನಿನ್ನೂ ಮಗುನೇ ಅಪ್ಪ. ದೊಡ್ಡ ವ್ಯಕ್ತಿಗಳ ಮೇಲೆ ಕೈ ಮಾಡೋದು ಒಳ್ಳೇದಲ್ಲ. ಹಾ ಅಂಕಲ್, ನಾನು ದೊಡ್ಡ ವ್ಯಕ್ತಿಗಳ ಮೇಲೆ ನಾನು ಯಾವತ್ತೂ ಕೈ ಮಾಡೋದಿಲ್ಲ. ಆದ್ರೆ ಇಲ್ಲಿ ದೊಡ್ಡ ವ್ಯಕ್ತಿ ಯಾರಿದ್ದಾರೆ? ಓಹೋ, ನೀವು ಇದ್ರ ಮಾತಾಡ್ತಿದ್ದೀರಾ? ಇದ್ಯಾವಾಗಾಯ್ತು? ಅಯ್ಯೋ, ಯಾರಾದ್ರೂ ನಿಲ್ಸಿ ಇದನ್ನ. ಶಿವ, ನೀನ್ ಈ ಕೆಲಸ ಮಾಡಿ ತಪ್ಪು ಮಾಡ್ದೆ. ನಾವು ಹೊರಗ್ ಬಂದ್ಮೇಲೆ ನಿನ್ನ ಬಿಡೋದಿಲ್ಲ. ಹಾ, ಅದ್ರ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ನಾನು ನಿಮ್ಮಿಬ್ರು ಮುದುಕರಾಗೋ ತನಕ ಜೈಲಿಂದ ಹೊರಗಡೆನೆ ಬಿಡೋದಿಲ್ಲ. Watch India's largest kids library only on Geo Hotstar. Download the app now.